ಎಲ್ಲರಿಗೂ ನಮಸ್ಕಾರ, ನಾನು ಸಂತು. ಇವತ್ತು ನಾನು ಊರ ಕಡೆ ಹೊಂಟಿದಾಗ ರಾಮನಗರದಲ್ಲಿ ಒಂದು ಒಳ್ಳೆ ಟಿಫನ್ ಮಾಡೋಣ ಅಂತ ನಾನು ಬಂದಿರೋ ಜಾಗ ಯಾವುದಪ್ಪ ಅಂದರೆ SB ಟಿಫನ್ ಸೆಂಟರ್. ಇದು ಸುಮಾರು 20 ವರ್ಷ ಆಗಿದೆ. ಲೋಕಲಿ ಸಿಕ್ಕಾಪಟ್ಟೆ ಪಾಪ್ಯುಲರ್ ಅಂತ ಹೇಳ್ಬೋದು. ಕೇವಲ 30 ರೂಪಾಯಿಗೆ ಹೊಟ್ಟೆ ತುಂಬ ಬ್ರೇಕ್ಫಾಸ್ಟ್ ಕೂಡ ಕೊಡ್ತಾ ಇದ್ದಾರಂತೆ. ಹೋಗಿ ಓನರ್ನ ಮಾತಾಡ್ಸೋಣ, ಜೊತೆಗೆ ಇವರು ಫುಡ್ ಕೂಡ ಟೇಸ್ಟ್ ಮಾಡೋಣ. ಅದಕ್ಕೂ ಮುಂಚೆ ಯಾರು ನಮ್ಮ ಫುಡ್ಡಿ ಕನ್ನಡಿಗ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಹೋಗಿ ಇವರ ತಿಂಡಿನ ಟ್ರೈ ಮಾಡೋಣ. ನಮ್ಮ ಫಸ್ಟ್ ಐಟಮ್ ತೊಗೊಂಡಿದ್ದೀವಿ, ಇಡ್ಲಿ ವಡೆ ಜೊತೆಗೆ ಕೆಂಪು ಚಟ್ನಿ, ಬಿಳಿ ಚಟ್ನಿ ಜೊತೆಗೆ ಸಾವು ಕೊಟ್ಟಿದ್ದಾರೆ. ಟ್ರೈ ಮಾಡೋಣ. ಇಡ್ಲಿ ನನಗೆ ಓಹೋ ಅದು ಹೆವಿ ಸಾಫ್ಟು ಅನ್ಸಲ್ಲ ನಿಮಗೆ. ಅದನ್ನ ಕೆಂಪು ಚಟ್ನಿ ಜೊತೆ ಹಾಕೊಂಡು ಆಹಾ, ಕೆಂಪು ಚಟ್ನಿ ಜೊತೆಗೆ ಇಡ್ಲಿ ಹಾಕೊಂಡು ತಿಂದರೆ ನಿಮಗೆ ಹುಳಿ ಟೇಸ್ಟ್ ಕೊಡುತ್ತೆ. ನಾರ್ಮಲ್ ಫ್ಲೇವರ್ ಸಿಗಲ್ಲ. ನೋಡಬೇಕಾದ್ರೆ ಅಷ್ಟು ಟೆಂಪ್ಟಿಂಗ್ ಆಗಿತ್ತು, ತಿನ್ನಬೇಕಾದ್ರೆ ಅದು ಅಷ್ಟು ಸಖತ್ತಾಗಿದೆ. ಹುಳಿ ಫ್ಲೇವರ್ ಜೊತೆಗೆ ಇಡ್ಲಿನ ತಿಂತಾಯಿದ್ರೆ. ನೆಕ್ಸ್ಟು ಬಿಳಿ ಚಟ್ನಿ. ಡೀಸೆಂಟ್ ಆಗಿದೆ. ನಿಮಗೆ ಖಾರನೂ ಜಾಸ್ತಿ ಗೊತ್ತಾಗಲ್ಲ, ಸಿಂಪಲ್ ಆಗಿರುತ್ತೆ. ಹೆವಿ ಖಾರ ಅನ್ಸಲ್ಲ. ತಿನ್ನಬೇಕಾದ್ರೆ ಆ ಚಟ್ನಿ ಫ್ಲೇವರು ಮತ್ತು ಮೆಣಸಿನ್ಕಾಯಿ ಮತ್ತು ಕೊಬ್ಬರಿ ಫ್ಲೇವರು ಬಾಯಿಗೆ ಸಿಗ್ತಾ ಇರುತ್ತಲ್ಲ, ಮಜಾ ಕೊಡುತ್ತೆ. ಫೈನಲ್ ಆಗಿ ಸಾಗು ಜೊತೆ ಟ್ರೈ ಮಾಡೋಣ. ಮಜಾ ಇದೆ. ಆ ಇಡ್ಲಿ ಜೊತೆಗೆ ಆ ಸಾಗು ಫ್ಲೇವರು ಡಾಮಿನೆಂಟ್ ಅಂತಲೇ ಹೇಳ್ತೀನಿ. ಎರಡು ಚಟ್ನಿಗಿಂತ ಆ ಸಾಗುನೇ ಮಸ್ತಾಗಿದೆ. ಸಾಗನ್ನು ಮೋಸ್ಟ್ ಪ್ರಾಬಲಿ ಕೊಡೋದು ಎಲ್ಲರೂ ಇದಕ್ಕೆ ಕೊಡ್ತಾರೆ, ಪೂರಿ ಕೊಡ್ತಾರೆ, ಇಲ್ಲಾಂದರೆ ಚಪಾತಿ ಕೊಡ್ತಾರೆ. ಬಟ್ ಇವರು ಇಡ್ಲಿಗೆ ಕೊಟ್ಟಿದ್ದಾರೆ. ತಿನ್ನಬೇಕಾದ್ರೆ ಹೆವಿ ನಿಮಗೆ ಜಾಸ್ತಿ ಅನ್ಸಲ್ಲ, ಲೈಟಾಗಿರುತ್ತೆ. ಹೆವಿ ಅನ್ಸಲ್ಲ, ಅಂದರೆ ಹೆವಿ ಮಸಾಲೆ ಅನ್ಸಲ್ಲ, ಲೈಟಾಗಿರುತ್ತೆ. ನೀವು ಚಟ್ನಿ ಜೊತೆ ಟ್ರೈ ಮಾಡ್ತಿರಲ್ಲೋ ಗೊತ್ತಿಲ್ಲ, ಸಾಗು ಜೊತೆಗೊಂದು ಟ್ರೈ ಮಾಡಬೇಕು. ಎರಡನೇ ಐಟಮ್ ತೊಗೊಂಡಿದ್ದೀವಿ, ರೈಸ್ ಬಾತು, 2 ಚಟ್ನಿ. ಇದ್ರ ಕಾಸ್ಟ್ ಬಂದು 30 ರೂಪಾಯಿ. ಫುಲ್ ರೈಸ್ ಬಂದು 30 ರೂಪಾಯಿ. ಪ್ರತಿಯೊಂದು ಐಟಮ್ ಕೂಡ 30 ರೂಪಾಯಿ ಸೆಲ್ ಮಾಡ್ತಾಯಿದ್ದಾರೆ. ಒಂದು ಅರೌಂಡ್ 8 ರಿಂದ 9 ಐಟಮ್ನ ಮಾಡ್ತಾ ಬರ್ತಾ ಇದ್ದಾರೆ. ದೋಸೆ, ಪೂರಿ, ಚಿತ್ರಾನ್ನ, ಪಲಾವು, ಪೊಂಗಲ್ಲು ಮತ್ತು ಸುಮಾರು ಐಟಮ್ನ ಹತ್ತತ್ರ ಒಂದು 8 ರಿಂದ 9 ಐಟಮ್ನ 30 ರೂಪಾಯಿ ಕೊಡ್ತಾ ಇದ್ದಾರೆ. ರೈಸ್ ಬಾತ್ನ ಟೇಸ್ಟ್ ಮಾಡೋಣ. ಚೆನ್ನಾಗಿದೆ. ಅದೇ ಹೆವಿ ಮಸಾಲ ಅನ್ಸಲ್ಲ. ತಿನ್ನಬೇಕಾದ್ರೆ ಆ ಫೀಲ್ ಇದೆಯಲ್ಲ, ನಾನು ಪಲಾವ್ ತಿಂತಿದ್ದೀನಿ ಗುರು ಅನ್ನೋ ಫೀಲ್ ಇದೆಯಲ್ಲ, ಆ ಫೀಲ್ ಕೊಡುತ್ತೆ ಇದು. ಒಂದಷ್ಟು ಕಡೆ ನಾವು ಪಲಾವ್ ತಿಂದರೆ ಹೆವಿ ಮಸಾಲೆ, ಇದೇನು ಗುರು ಪಲಾವ ಇಲ್ಲೇ ಬಿರಿಯಾನಿ ಮಾಡಿಬಿಟ್ಟಿದ್ದೀರ ಅಂತ ಅನ್ಸ್ಬಿಡುತ್ತೆ. ಅಂದರೆ ಬಿರಿಯಾನಿಗೆ ಹಾಕೋ ಥರ ಮಸಾಲೆ ಹೆವಿ ಹಾಕ್ಬಿಡ್ತಾರೆ. ಇಲ್ಲ, ಆ ಥರ ಇಲ್ಲ, ಸಿಂಪಲ್ ಆಗಿದೆ. ತಿನ್ನಬೇಕಾದ್ರೆ ಹೆವಿ ಅನ್ಸಲ್ಲ. ಆ ಟೇಸ್ಟು, ಆ ಪಲಾವ್ ಅರೋಮ ಮಸ್ತಾಗಿದೆ. ಇದಂತೂ ಮಸ್ಟ್ ಟ್ರೈ ಅಂತಲೇ ಹೇಳ್ತೀನಿ. ಈ ಕಡೆ ಬಂದರೆ ರಾಮನಗರಕ್ಕೆ ಇದು ಕೆಂಪೇಗೌಡ ಸರ್ಕಲ್ ಕಡೆ ಬಂದರೆ ಈ ಒಂದು ಸ್ಪಾಟ್ಗೆ ವಿಸಿಟ್ ಮಾಡಿ. ಇವರ ಪಲಾವ್ನ ಮಿಸ್ ಮಾಡದೆ ಟ್ರೈ ಮಾಡಿ. ನಿಜವಾಗ್ಲೂ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇನ್ನೂ ಎರಡನೇ ಐಟಮ್ನ ಅವ್ರನ್ನೇ ಕೇಳಿಬಿಟ್ಟು ಏನು ಕೊಡ್ತಾರೆ ಟ್ರೈ ಮಾಡೋಣ. ಸರ್ ನಮಸ್ತೆ. ನಮಸ್ತೆ. ತಮ್ಮ ಹೆಸರು ಸರ್? ಸರ್ ಉಮೇಶ್ ಅಂತ. SB ಟಿಫನ್ ಆ್ಯಂಡ್ ಚಾಟ್ಸ್ ಯಾವಾಗ ಶುರುವಾಗಿದ್ದು ಸರ್? ಸರ್ ಒಂದು 20 ವರ್ಷದ ಹಿಂದೆ ಶುರುವಾಗಿದ್ದು. ಓಕೆ. ಈ ಬಂದು ಈ ಒಂದು ಸರ್ಕಲ್ನಲ್ಲಿ 14 ವರ್ಷದಿಂದ ಮಾಡ್ತಾ ಇದೀವಿ. ಮೊದಲು ಬೇರೆ ಕಡೆ ಮಾಡ್ತಾ ಇದ್ವಿ. ಬೇರೆ ಕಡೆ ಮಾಡ್ತಾ ಇದ್ವಿ, ಅಲ್ಲಿ ಕ್ಲೋಸ್ ಮಾಡ್ದೆ. ನಮಗೆ ಡಿಮ್ಯಾಂಡ್ ಇಲ್ಲಿ ಜಾಸ್ತಿ ಆಯಿತು, ಮತ್ತೆ ವರ್ಕರ್ಸ್ ಪ್ರಾಬ್ಲಮ್ ಇರೋದ್ರಿಂದ ಒಂದೇ ಕಡೆ ಮಾಡೋಣ ಅಂತ ಅಂದ್ಬಿಟ್ಟು ಓಕೆ ಅದನ್ನ ಕ್ಲೋಸ್ ಮಾಡಿ ಇಲ್ಲೇ ಕಂಟಿನ್ಯೂಸ್ ಮಾಡ್ತಾ ಇದ್ದೀರಾ. ಓಕೆ, ಏನೇನು ಸಿಗುತ್ತೆ ಸರ್ ನಿಮ್ಮ ಹತ್ರ? ಸರ್ ನಮ್ಮ ಹತ್ರ ಒಂದು 7-8 ಥರ ಐಟಮ್ ಸಿಗುತ್ತೆ. ಇಡ್ಲಿ, ಪೂರಿ, ದೋಸೆ, ಬೇಳೆಬಾತ್, ಚೋಚಬಾತ್, ಓಕೆ, ಮತ್ತೆ ದಿನಕ್ಕೊಂದೊಂದು ಪಲಾವು, ಮತ್ತೆ ಪೂರಿ, ಚಿತ್ರಾನ್ನ ಎಲ್ಲ ಡೈಲಿ ಇರುತ್ತೆ. ಇಡ್ಲಿ ಎಲ್ಲ ಓಕೆ, ದಿನಕ್ಕೊಂದೊಂದು ಥರ ಐಟಮ್ ಸಿಗುತ್ತೆ. ಏನು ಪ್ರೈಸ್ ಸರ್? ಕಾಸ್ಟು ಯಾವುದೇ ತಗೊಳ್ಳಿ 30 ರೂಪಾಯಿ. ಬರೀ 30 ರೂಪಾಯಿ. 30 ರೂಪಾಯಿಗೆ ಎಲ್ಲ ಥರ ಐಟಮ್ ಸಿಗುತ್ತೆ. ಹಾಗಾಗಿ ಇಲ್ಲಿ ಎಲ್ಲ ವರ್ಗದ ಜನಕ್ಕೆ ಅನುಕೂಲ ಆಗುತ್ತೆ. ಓಕೆ, ಎಲ್ಲ ವರ್ಗದ ಜನನು ಬರ್ತಾರೆ. ಪಾರ್ಸಲ್ಸ್ ತುಂಬಾ ಇಟ್ಟಿದ್ದೀರಾ ಸರ್? ಹೇಗೆ ಸರ್? ಸಡನ್ಲಿ ಬರ್ತಾ ಇರ್ತಾರೆ. ಅರ್ಜೆಂಟ್ ಇಲ್ಲಿ ಫಾಸ್ಟಾಗಿ ಮೂವ್ ಆಗೋದೇ ಪಾರ್ಸಲ್. ಓಕೆ, ಯಾಕಂದ್ರೆ ಕೆಲವು ಕೆಲಸ ಕಾರ್ಯಗಳಿಗೆ ಹೋಗೋರೆಲ್ಲ ಅರ್ಜೆಂಟಿಗೆ ಬರ್ತಾರೆ. ಹಂಗಾಗಿ ಕಟ್ ರೆಡಿ ಮಾಡ್ಕೊಂಡಿದ್ದು ಬಂದ ತಕ್ಷಣ ಕೊಟ್ಬಿಟ್ಟು ಕೊಟ್ಬಿಡ್ತೀರಾ? ಓಕೆ, ಅಲ್ಲೇ ಸ್ಪಾಟ್ ಅಲ್ಲೇ ರೆಡಿ ಮಾಡ್ಕೊಡೋದ್ರಿಂದ 100 ಪಟ್ನ ಕೇಳಿ ಮಿನಿಮಮ್ ಒಂದು 250 ಪಟ್ನ ರೆಡಿ ಇರ್ತದೆ. ಯಾರೇ ಬಂದು 50-100 ಕೇಳಿದ್ರು ಇಮಿಡಿಯೇಟ್ಲಿ ಹಾಕೊಡ್ತಾ ಇರ್ತೀವಿ, ಕಟ್ತಾ ಇರ್ತೀವಿ. ಹಾಗೆ ನಮ್ಮ ಕೊನೆಯ ಐಟಮ್ ತಗೊಂಡಿದ್ದೀವಿ. ಅದು ಓನರ್ ಸಜೆಸ್ಟ್ ಮಾಡಿರೋದು ಬಿಸಿಬೇಳೆ ಬಾತ್. ಮೊದಲು ಬಾತು, ಆಮೇಲೆ ಬಿಸಿಬೇಳೆ ಬಾತು. ಮೇಲೆ ಜಾಸ್ತಿ ಈ ಅವಲಕ್ಕಿನ ರೋಸ್ಟ್ ಮಾಡಿರ್ತಾರಲ್ಲ, ಎಣ್ಣೆಯಲ್ಲಿ ಕರೆದಿರ್ತಾರಲ್ಲ, ಅದನ್ನ ಹಾಕಿ ಕೊಟ್ಟಿದ್ದಾರೆ. ಎಲ್ಲ ಕಡೆ ಚೋಚ ಹಾಕಿ ಕೊಡ್ತಾರೆ. ಇವರು ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಟೇಸ್ಟ್ ಮಾಡೋಣ. ಚೆನ್ನಾಗಿದೆ. ಹುಳಿ ಸಿಕ್ಕಾಬಟ್ಟೆ ಇದೆ. ಆ ಹುಳಿ ಫ್ಲೇವರ್ ಜೊತೆಗೆ ಮೇಲ್ಗಡೆ ಎಣ್ಣೆಲಿ ಕರೆದಿರುವಂಥ ಅವಲಕ್ಕಿನ ತಿಂತಾ ಇದ್ರೆ ಮಧ್ಯದಲ್ಲಿ ಸಿಗ್ತಾ ಇರುತ್ತಲ್ಲ, ಮಜಾ ಅಂತ ಹೇಳ್ತೀನಿ.
ಈ ಹೋಟೆಲ್ ಶುರುವಾಗಿ 20 ವರ್ಷ ಆಗಿದೆ. ಮೊದಲು ಬೇರೆ ಕಡೆ ಮಾಡ್ತಾಯಿದ್ರಂತೆ, ಅದನ್ನು ಕ್ಲೋಸ್ ಮಾಡಿ ಈ ಜಾಗದಲ್ಲಿ 14 ವರ್ಷದಿಂದ ರನ್ ಮಾಡ್ಕೊಂಬರ್ತಾಯಿದ್ದಾರೆ. ಇದರ ಎಕ್ಸಾಕ್ಟ್ ಲೊಕೇಶನ್ ಬಂದು ಕೆಂಪೇಗೌಡ ಸರ್ಕಲ್ಲು, ಅಂದರೆ ಬಸ್ ಸ್ಟಾಪ್ ಇದೆ. ಬೆಂಗಳೂರು ಕಡೆಯಿಂದ ಬಂದರೆ ಬಸ್ ಸ್ಟಾಪ್ ಪಕ್ಕದಲ್ಲೇ ರೈಟ್ ಸೈಡ್ಗೆ ಒಂದು ರೋಡ್ ಹೋಗುತ್ತೆ. ಆ ರೋಡಲ್ಲಿ ಒಂದು 200 ಮೀಟರ್ ಮುಂದೆ ಬಂದರೆ ಕೆಂಪೇಗೌಡ ಸರ್ಕಲ್ ಅಂತ ಇದೆ. ಆ ಸರ್ಕಲಲ್ಲಿ ಲೊಕೇಟ್ ಆಗಿದೆ. ಸಿಕ್ಕಾಪಟ್ಟೆ ಜನ ಬರ್ತಾರೆ. ಅವರೇ ಹೇಳಿದ್ರು 200-300 ಪಾರ್ಸಲ್ನ ಕಟ್ಟಿಟ್ಟಿರ್ತೀವಿ ಸರ್, ಯಾಕಂದರೆ ಜನ ಬರ್ತಾ ಇರ್ತಾರೆ, ಆ ಟೈಮಲ್ಲಿ ನಾವು ಪಾರ್ಸಲ್ ಕಟ್ಟೋಕ್ಕಾಗಲ್ಲ ಅಂತ ಹೇಳಿದರು. ಜನ ಸಿಕ್ಕಾಪಟ್ಟೆ ಬಂದಿದ್ದಾರೆ. ಇವತ್ತು ಸ್ವಲ್ಪ ಕಮ್ಮಿ, ಡೈಲಿ ಇನ್ನೂ ಬರ್ತಾರಂತೆ. ಇಲ್ಲಿನ ಲೋಕಲ್ ಒಬ್ಬರು ಹೇಳಿದ್ರು. ಟೇಸ್ಟ್ ಬಗ್ಗೆ ಹೇಳಿದ್ರೆ ಇವರ ಪಲಾವು ಮಸ್ತು, ಬಿಟ್ಟರೆ ಬಿಸಿಬೇಳೆಭಾತು ಸಖತ್ತಾಗಿದೆ. ಫೈನಲಾಗಿ ಇಡ್ಲಿ, ಇನ್ನೂ ಸುಮಾರು ಐಟಮ್ ಸಿಗುತ್ತೆ. ನೀವು ಬಂದು ಯಾವ ಚೆನ್ನಾಗಿದೆ ಅಂತ ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ ತಿಳಿಸಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಫುಡ್ಡಿ ಕನ್ನಡಿಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಇದೇ ಥರ ಫುಡ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.